ಕರೆಕ್ಟ್ ಯುವರ್ ಮಿಸ್ಟೇಕ್ ಬಿಫೋರ್ ದೇ ಬಿಕಮ್ ಯುವರ್ ಹ್ಯಾಬಿಟ್. ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ದೇ ಹೋದರೆ ಅವು ಹವ್ಯಾಸಗಳಾಗ್ತಾ ಹೋಗ್ತವೆ. ಆಗ ಲೈಫ್ ಹಾಳಾಗ್ತಾ ಹೋಗುತ್ತೆ. ಎಷ್ಟು ಒಂದೊಳ್ಳೆ ಸಾಲುಗಳು ಅಲ್ವಾ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ ಹೆಲ್ತಲ್ಲಿ ತುಂಬಾ ವೇರಿಯೇಷನ್ಸ್ ಆಗ್ತಾ ಇದೆ. ವೆದರ್ ಚೇಂಜ್ ಆಗ್ತಿದ್ದ ಹಾಗೆ ಕಡೆ ಕಾರ್ತಿಕ ಸೋಮವಾರದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ದೀಪ ಎಲ್ಲ ಹಚ್ಚಿ ಮನೇಲಿ ಟೆಂಪಲ್ ಕೂಡ ಹೋಗಿದ್ದು ಬಂದಿದ್ದಾಯಿತು. ಅಲ್ಲಿಂದ ಬಂದು ಬಿಗ್ ಬಾಸ್ ನೋಡ್ತಾ ಊಟ ಮುಗಿಸಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಇದು ಅದರ ನೆಕ್ಸ್ಟ್ ಡೇ ಮಂಗಳವಾರದ ಬ್ಲಾಗು. ಎದ್ದು ನನ್ನ ದಿನಚರಿನ ಸ್ಟಾರ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಇವತ್ತು ಲೆಮನ್ ರೈಸ್ ಮತ್ತು ಯಶು ಸ್ನ್ಯಾಕ್ಸ್ಗೆ ದಾಳಿಂಬೆನ ಹಾಕಿ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಮಾಡೋ ಮೊದಲನೇ ಕೆಲಸ ಆರಾಮಾಗಿ ಕೂತ್ಕೊಂಡು ನನಗೆ ಅಂತ ಟೈಮ್ ಕೊಟ್ಕೊಂಡು ನೀರನ್ನ ಕುಡಿತೀನಿ. ಬಾಡಿ ಹೈಡ್ರೇಟ್ ಆಗಿರಬೇಕಂದ್ರೆ ನಾವು ಅಟ್ಲೀಸ್ಟ್ ಅಂದರೂ 2 to 3 ಲೀಟರ್ಸ್ ಆಫ್ ವಾಟರ್ನ ಕುಡಿಬೇಕು ಅಂತ ಹೇಳ್ತಾರೆ. ನಾನು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 11 ಅಥವಾ 11:30 ಅಷ್ಟರಲ್ಲಿ ನಾನು ಮಿಡ್ ಡೇ ಸ್ನ್ಯಾಕ್ಸ್ ಅಂತ ತಿಂತೀನಿ. ಬೇರೆ ಎಲ್ಲ ಏನು ಸ್ನ್ಯಾಕ್ಸ್ ಎಲ್ಲ ತಿನ್ನಲ್ಲ. ಜಸ್ಟ್ ಒಂದು ಫ್ರೂಟ್ನ ತಿಂತೀನಿ. ಯಾವುದು ಇರುತ್ತೆ ಮನೆಯಲ್ಲಿ ಅದನ್ನು, ಸೀಸನಲ್ ಫ್ರೂಟ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇವತ್ತು ಯಶುಗೆ ನಾನು ದಾಳಿಂಬೆ ಹಾಕ್ಕೊಟ್ಟಿದ್ರಿಂದ ಅವ್ನು ಫುಲ್ ಒಂದು ದಾಳಿಂಬೆನೂ ತಿನ್ನೋದಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅವನಿಗೆ ಅದರಲ್ಲಿ ಹಾಫ್ ದಾಳಿಂಬೆ ಅಷ್ಟೇ ಅವನಿಗೆ ಬಿಡಿಸಿ ಹಾಕ್ಕೊಟ್ಟು ಇನ್ನು ಮಿಕ್ಕಿದ್ದನ್ನು ನಾನು ಮಿಡ್ ಡೇ ಸ್ನ್ಯಾಕ್ಸ್ ಆಗಿ ಮಾಡಿಕೊಂಡು ತಿಂತಾಯಿದ್ದೀನಿ. ಹೌಸ್ ವೈಫ್ಸ್, ಗೃಹಿಣಿಯರು ಅವ್ರಿಗೆ ಅಂತ ಟೈಮ್ ಕೊಟ್ಕೊಬೇಕು. ಅವ್ರ ಹೆಲ್ತ್ಗೆ ಅಂತ ಟೈಮ್ ಕೊಟ್ಕೊಬೇಕು. ಅವ್ರ ಹೆಲ್ತಿನ ಅವರು ಚೆನ್ನಾಗಿ ನೋಡಿಕೊಂಡ್ರೆ, ಅವ್ರ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಮನೆಯವ್ರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಂದಷ್ಟು ಫ್ರೀ ಟೈಮ್ ಅಂತ ಸಿಕ್ಕಿದಾಗ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ನಮ್ಮ ಒಂದು ಡೇನ, ನಮ್ಮ ಒಂದು ಟೈಮ್ನ ನಾವು ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಥಿತಿ ಡಿಪೆಂಡ್ ಆಗುತ್ತೆ. ನಾವು ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಆಗಿ ಟೈಮ್ನ ಸ್ಪೆಂಡ್ ಮಾಡಬೇಕು. ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಡಯೆಟಲ್ಲಿ ದಯವಿಟ್ಟು ಅಟ್ಲೀಸ್ಟ್ ಒಂದು ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಟ್ ವಿಲ್ ಹೆಲ್ಪ್ಸ್ ಲಾಟ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟು ಒಂದು ಬಳೆ ಕತೆ ಅಂತಲೇ ಹೇಳ್ಬೋದು. ನಾವು ಕಾಲೇಜ್ ಡೇಸ್ನಲ್ಲೆಲ್ಲ ಇರುವಾಗ ಬಳೆ ಅಂದ್ರೇ ಅಲರ್ಜಿ. ಯಾರಿಗೆಲ್ಲ ಈ ರೀತಿ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ಕಾಲೇಜಲ್ಲಿ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ ಏನೂ ಇರ್ತಿರ್ಲಿಲ್ಲ. ಬಳೆ ಹಾಕ್ಕೊಬಾರ್ದು, ಬಿಂದಿ ಹಾಕ್ಕೊಬಾರ್ದು ಅಂತ. ಆದರೆ ನಾವೇ ಒಂದು ಗಾಸಿಪ್ಸ್ನ ಹಬ್ಸ್ಬಿಟ್ಟಿದ್ವಿ. ಬಳೆ ಹಾಕ್ಕೊಬಾರ್ದು, ಬಿಂದಿ ಇಟ್ಕೊಬಾರ್ದು, ಇದು ಕಾಲೇಜಲ್ಲಿ ರಿಸ್ಟ್ರಿಕ್ಟೆಡ್ ಅಂತ ಹೇಳಿ. ಆ ಥರ ಏನಿಲ್ಲ. ಆದರೆ ನಮಗೆ ಮನಸ್ಸಿರಲಿಲ್ಲ ಅಷ್ಟೇ. ಆದರೆ ಇವಾಗ ತುಂಬಾ ಬದಲಾವಣೆ ಆಗಿದೆ. ಕೈಗೆ ಬಳೆ ಇಲ್ಲ ಅಂದರೆ ಕೈಗಳು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ರೀತಿ ನಮ್ಮ ಮೈಂಡ್ಸೆಟ್ ಬದಲಾಗ್ಬಿಟ್ಟಿದೆ. ಅದರಲ್ಲೂ ನಂದು. ಯಾರೆಲ್ಲ ಈ ರೀತಿ ಬದಲಾಗಿದ್ದೀರಾ ಕಾಲೇಜ್ ಡೇಸ್ ಮತ್ತು ಆಫ್ಟರ್ ಮ್ಯಾರೇಜ್ ಲೈಫ್, ಈ ರೀತಿ ಬದಲಾವಣೆ ನಿಮ್ಮಲ್ಲೂ ಕೂಡ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೈಟ್ ಊಟಕ್ಕೆ ಅಂತ ಹೇಳಿ ಚಪಾತಿ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ವೆಜ್ಜೀಸ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ. ನನಗೆ ತುಂಬಾ ಹಾರ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಟೊಮೆಟೊ ಗೊಜ್ಜು ಮತ್ತು ಚಪಾತಿ. ಆದರೆ ಬೆಳಗ್ಗೆಯಿಂದ ಯಾವುದೇ ರೀತಿ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸೊ ದಟ್ ಮನೇಲಿ ಇದ್ದಿದ್ದರಿಂದ ವೆಜ್ಜಿಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲ್ಯ ಮಾಡ್ಕೊತಾ ಇದ್ದೀನಿ. ತುಂಬಾ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬೀನೀಸ್ ಕ್ಯಾರೆಟ್ ಹಾಕಿ ಪಲ್ಯ ಮತ್ತು ಚಪಾತಿ. ಆ ಬೀನೀಸ್ ಮತ್ತು ಕ್ಯಾರೆಟ್ ಪಲ್ಯಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಹಿಟ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಪಲ್ಯಗಳು ಎರಡು ರೆಡಿ ಆದಮೇಲೆ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಯಶುಗೆ ಅರೌಂಡ್ 7ಗೆಲ್ಲ ಊಟ ತಿನ್ನಿಸ್ಬಿಡ್ತೀನಿ. ನಾನು ಅರೌಂಡ್ 8 o'clock ಊಟ ಮುಗಿಸ್ಕೊತೀನಿ. ಯಾಕಂದರೆ ಮಲ್ಗೋದಕ್ಕೂ ಊಟದಕ್ಕೂ ಟೈಮಿಂಗ್ಸ್ ಗ್ಯಾಪ್ 3 hours ಇರಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಟ್ರೈ ಮಾಡ್ತೀನಿ ಆದಷ್ಟು. ಒಂದೊಂದು ದಿನ 8:30, 9 ಆಗಿಬಿಡುತ್ತೆ ಊಟ. ವೆಡ್ನೆಸ್ಡೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆಗೆ ಹಿಟ್ಟೆಲ್ಲನೂ ರುಬ್ಬಿ ಇಟ್ಟು ನನ್ನ ಡೇನ ಎಂಡ್ ಮಾಡಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.